ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಿಫ್ತ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಲಾಸ್ಟ್ ಯೂನಿಟ್ ಬಂದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಯೂನಿಟ್ 5 ಇರ್ತಕ್ಕಂಥದ್ದು. ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ಸ್ ಅನ್ನ ಕೇಳೋದಿಲ್ಲ. ಬಟ್ ನಿಮಗೆ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಗೆ ಒಂದೊಂದು ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಆಗಿರುತ್ತೆ. ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ ಅಲ್ಲಿ ಯಾವುದೆಲ್ಲ ಥಿಯರಿ ಕ್ವಶನ್ಸ್ ಅನ್ನ ಕೇಳ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಯೂನಿಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ, ಮತ್ತೆ ಈ ಒಂದು ಕ್ವಶನ್ಸ್ ಅನ್ನ ಲಾಸ್ಟ್ ಇಯರ್ ಕೂಡ ಕೇಳಿದ್ದಾರೆ. 2025 ಅಲ್ಲಿ ಕೇಳಿರ್ತಕ್ಕಂಥದ್ದು. ನಿಮ್ಗೆ ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಯಾವುದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ದಿ ಡಿಟರ್ಮಿನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಲಾಸ್ಟ್ ಇಯರ್ ಕೂಡ ಹೀಗೆ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದಿ ಡಿಟರ್ಮಿನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ. ನೋಡಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೀವು ಓನ್ ವರ್ಡ್ಸಲ್ಲೇ ಬರೆದ್ರೆ ಸಾಕು. ನಾನು ಎಕ್ಸ್ಪ್ಲೈನ್ ಮಾಡಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ, ನೀವು ಓನ್ ವರ್ಡ್ಸಲ್ಲಿ ಬರೆದ್ರೆ ಸಾಕಾಗುತ್ತೆ. ಬಟ್ ಅದೇನಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ನೀವು ಕರೆಕ್ಟಾಗಿ ಓನ್ ವರ್ಡ್ಸಲ್ಲಿ ಬರೆದ್ರೆ ಸಾಕಾಗುತ್ತೆ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ನಾವು ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಕಂಪನಿ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ನು ಸರ್ಟೈನ್ ಪೋರ್ಷನ್ ಆಫ್ ಮನಿಯನ್ನು, ಕ್ಯಾಶನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಮೀಟ್ ಎಕ್ಸ್ಪೆಂಡಿಚರ್ ವಿಚ್ ಆರ್ ಇನ್ಕರ್ಡ್ ಅಟ್ ದಿ ಟೈಮ್ ಆಫ್ ಡೇ. ಆ ಒಂದು ದಿನದಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಬರ್ತಾ ಹೋಗುತ್ತೆ ಆ ಒಂದು ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡಬೇಕು. ಅದನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ದಿ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಪಾಯಿಂಟ್ ಬಂದು ನೋಡಿ, ನೇಚರ್ ಆಫ್ ದಿ ಇಂಡಸ್ಟ್ರಿ. ನೋಡಿ, ನೇಚರ್ ಆಫ್ ದಿ ಇಂಡಸ್ಟ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನೇಚರ್ ಏನು, ವೆದರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಅಥವಾ ವೆದರ್ ಇಟ್ ಈಸ್ ಟ್ರೇಡಿಂಗ್ ಇಂಡಸ್ಟ್ರಿನ ಆರ್ ವೆದರ್ ಇಟ್ ಈಸ್ ಸರ್ವಿಸ್ ಓರಿಯೆಂಟೆಡ್, ಯಾವುದು ಅನ್ನೋದ್ರ ಮೇಲೆ ನೀವು ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನೀಡ್ಸ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಟು ಇನ್ವೆಸ್ಟ್ ಇನ್ ಫಿಕ್ಸ್ಡ್ ಅಸೆಟ್ ಅಂಡ್ ಲೆಸ್ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಕರೆಂಟ್ ಅಸೆಟ್ಸ್. ಸೊ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಆದರೆ ಸೊ ಅವರು ಮೋರ್ ಇನ್ವೆಸ್ಟ್ಮೆಂಟ್ ಅನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಮೇಲೆನೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಲೆಸ್ ಅಮೌಂಟ್ ಆಫ್ ಮನಿಯನ್ನ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಯಾವಾಗ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆದರೆ ಸೊ ಫಿಕ್ಸ್ಡ್ ಅಸೆಟ್ ಮೇಲೆ ಜಾಸ್ತಿ ಫಂಡ್ಸ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂಡ್ ಸ್ಮಾಲ್ ಪೋರ್ಷನ್ ಆಫ್ ಮನಿನ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಲೈಕ್ ಕರೆಂಟ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ವೈಸ ವರ್ಸ, ಇನ್ ಕೇಸ್ ನಿಮ್ಮ ಒಂದು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಲ್ಲ, ಟ್ರೇಡಿಂಗ್ ಫರ್ಮು ಅಥವಾ ಸರ್ವಿಸ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ಸೊ ಲೆಸ್ ಅಮೌಂಟ್ ಆಫ್ ಮನಿಯನ್ನ ಫಿಕ್ಸ್ಡ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂಡ್ ಲಾರ್ಜ್ ಅಮೌಂಟ್ ಆಫ್ ಮನಿಯನ್ನ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇವೆರಡೇ ಪಾಯಿಂಟ್ ಅನ್ನ ನೋಡ್ಕೊಳ್ಳಿ. ನೇಚರ್ ಆಫ್ ಇಂಡಸ್ಟ್ರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆದ್ರೆ ಜಾಸ್ತಿ ಅಮೌಂಟ್ ಅನ್ನ ಫಿಕ್ಸ್ಡ್ ಅಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂಡ್ ಕರೆಂಟ್ ಅಸೆಟ್ ಮೇಲೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅದೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಲ್ಲ, ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ, ಟ್ರೇಡಿಂಗ್ ಇಂಡಸ್ಟ್ರಿ ಅಂದ್ರೆ ಜಾಸ್ತಿ ಅಮೌಂಟ್ ಅನ್ನ ಕರೆಂಟ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕಡಿಮೆ ಅಮೌಂಟ್ ಅನ್ನ ಫಿಕ್ಸ್ಡ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್. ನಮ್ಮ ನೇಚರ್ ಏನು, ನಮ್ಮ ಇಂಡಸ್ಟ್ರಿ ನೇಚರ್ ಏನು, ಅದ್ರ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ನ ನೋಡಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆದ್ರೆ ಕಡಿಮೆ ಅಮೌಂಟ್ ಆಫ್ ಬಂದು ಸೈಜ್ ಆಫ್ ದಿ ಬಿಸ್ನೆಸ್. ಸೊ ಸೈಜ್ ಆಫ್ ದಿ ಬಿಸ್ನೆಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಇಸ್ ಅಫೆಕ್ಟಿಂಗ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಡಿಟರ್ಮಿನೆಂಟ್ ಸೈಜ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಯಾವ ಸೈಜ್ ಅಪ್ಪ ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಬಿಸ್ನೆಸ್ ಸ್ಮಾಲ್ ಕಂಪನಿ ಆದರೆ, ನನ್ನ ಬಿಸ್ನೆಸ್ ಚಿಕ್ಕ ಕಂಪನಿ, ಸೊ ಕಡಿಮೆ ಅಮೌಂಟ್ ಆಫ್ ಕ್ಯಾಪಿಟಲ್ ನನ್ನ ಹತ್ರ ಇರ್ತಕ್ಕಂಥದ್ದು ಅಂದ್ರೆ ಸ್ಮಾಲ್ ಕಂಪನಿ ರಿಕ್ವೈರ್ ಲೆಸ್ ಅಮೌಂಟ್ ಆಫ್ ಕ್ಯಾಪಿಟಲ್, ಸೊ ಲೆಸ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ನಂದು ಚಿಕ್ಕ ಕಂಪನಿ ಅಂದ್ರೆ ಸೊ ಅದು ಚಿಕ್ಕ ಕಂಪನಿ ಆಗಿದೆ ಅಂತ ಹೇಳಿದ್ರೆ ನನಗೆ ಸ್ಮಾಲ್ ಪೋರ್ಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಸಾಕು. ಇನ್ ಕೇಸ್ ನಿಮ್ಮ ಕಂಪನಿ ಏನಾದರೂ ಲಾರ್ಜ್ ಕಂಪನಿ ಆದರೆ ಸೊ ನಿಮಗೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಅದೇ 5 ಲಕ್ಷ ಹಾಕಿ ಒಂದು ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಿದೆ ಅಂದ್ರೆ ಜಾಸ್ತಿ ವರ್ಕಿಂಗ್
ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ಸೈಜ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಅಂದರೆ ನಮ್ಮ ಬಿಸ್ನೆಸ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆದರೆ ಸೊ ನನಗೆ ಸ್ಮಾಲ್ ಪೋರ್ಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮಸ್ಟ್ ಬಿ ರಿಕ್ವೈರ್ಡ್. ಇನ್ ಕೇಸ್ ಲಾರ್ಜ್ ಬಿಸ್ನೆಸ್ ಆಪರೇಷನ್ಸ್ ಆದರೆ ಸೊ ಯೂಜ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ಹಾಗಾಗಿ ಸೈಜ್ ಆಫ್ ದಿ ಬಿಸ್ನೆಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ಟು ಡಿಟರ್ಮೈನ್ ವರ್ಕಿಂಗ್ ಕ್ಯಾಪಿಟಲ್. ಅಂಡ್ ಥರ್ಡ್ ಒನ್ ನೋಡಿ, ಕ್ಯಾಶ್ ರಿಕ್ವೈರ್ಮೆಂಟ್. ಸೊ ಕ್ಯಾಶ್ ರಿಕ್ವೈರ್ಮೆಂಟ್ ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನೋಡಿ, ಕ್ಯಾಶ್ ಈಸ್ ಆಲ್ಸೋ ಒನ್ ಆಫ್ ದಿ ಕರೆಂಟ್ ಅಸೆಟ್. ಕ್ಯಾಶ್ ಕೂಡ ಕರೆಂಟ್ ಅಸೆಟ್ ವಿಚ್ ಈಸ್ ಎನ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ಫುಲ್ ಆಪರೇಷನ್ ಆಫ್ ದಿ ಕಂಪನಿ. ನೀವು ಯಾವುದೇ ಬಿಸ್ನೆಸ್ ಅನ್ನ ಮಾಡಬೇಕಾದ್ರೆ ನೋಡಿ, ಸಮ್ ಪೋರ್ಷನ್ ಆಫ್ ಮನಿ ವಿಲ್ ಬಿ ಮೇಂಟೈನ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆಗಿ ಮೇಂಟೈನ್ ಅನ್ನ ಮಾಡಬೇಕಾಗುತ್ತೆ. ಸೊ ಲೆಸ್ ಕ್ಯಾಶ್ ರಿಕ್ವೈರ್ಮೆಂಟ್ ಲೀಡ್ಸ್ ಟು ಲೆಸ್ ವರ್ಕಿಂಗ್ ಕ್ಯಾಪಿಟಲ್. ಕಡಿಮೆ ಕ್ಯಾಶ್ ಇದೆ ಅಂತ ಹೇಳಿದ್ರೆ, ನೀವು ಕಡಿಮೆ ಕ್ಯಾಶನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅಂತ ಅರ್ಥ. ಬಟ್ ಇನ್ ಕೇಸ್ ಆಫ್ ಹೊಸ ಮೋರ್ ಕ್ಯಾಶ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಸೊ ಯು ಮಸ್ಟ್ ಬಿ ಮೇಂಟೈನ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ರಿಕ್ವೈರ್ಮೆಂಟೇ ನನ್ನ ಕಂಪ್ನಿಲಿ ಇಲ್ಲ, ಕಡಿಮೆ ವರ್ಕಿಂಗ್ ಕ್ಯಾಪಿಟಲಲ್ಲಿ ನನಗೆ ನನ್ನ ದಿನನಿತ್ಯದ ಬಿಸ್ನೆಸ್ ಆಕ್ಟಿವಿಟೀಸಲ್ಲಿ ನನಗೆ ಕ್ಯಾಶ್ ಎಕ್ಸ್ಪೆಂಡಿಚರ್ ಆಗ್ತಕ್ಕಂಥದ್ದೇ ಕಡಿಮೆ, ರಿಕ್ವೈರ್ಮೆಂಟ್ ಇರೋದೇ ಕಡಿಮೆ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ನ ಕಡಿಮೆ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ವರ್ಕಿಂಗ್ ಕ್ಯಾಪಿಟಲ್ನ ಜಾಸ್ತಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು, ಥರ್ಡ್ ಒನ್ ಇರ್ತಕ್ಕಂಥದ್ದು. ಅಂಡ್ ವಾಲ್ಯೂಮ್ ಆಫ್ ಸೇಲ್ಸ್, ಫೋರ್ತ್ ಪಾಯಿಂಟ್ ಹೇಳ್ತಾ ವಾಲ್ಯೂಮ್ ಆಫ್ ಸೇಲ್ಸ್ ಅಂತ ಕರಿತೀವಿ. ನೋಡಿ, ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ನ ಜಾಸ್ತಿ ಮಾಡಬೇಕಾಗುತ್ತೆ. ಯಾಕಂದರೆ ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದ್ದರೆ ನೀನು ಪ್ರೊಡಕ್ಷನ್ಸನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಪ್ರೊಡಕ್ಷನ್ಸನ್ನು ನೀನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನೀನು ವರ್ಕಿಂಗ್ ಕ್ಯಾಪಿಟಲ್ನು ಕೂಡ ಇನ್ಕ್ರೀಸ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಸೊ ಯಾವಾಗ ಸೇಲ್ಸ್ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ, ಸೊ ವ್ಯಾಲ್ಯೂಮ್ ಆಫ್ ಸೇಲ್ಸ್ ಇನ್ಕ್ರೀಸಸ್, ದೇರ್ ಇಸ್ ಇನ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಮತ್ತು ವರ್ಕಿಂಗ್ ಕ್ಯಾಪಿಟಲ್ನ ಜಾಸ್ತಿ ಮಾಡಲೇಬೇಕಾಗುತ್ತೆ. ಸೊ ವೈಸ್ ವರ್ಸ ಸೇಮ್, ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಆನ್ ದಿ ಅದರ್ ಎಂಡ್ ಸೇಲ್ಸ್ ವಾಲ್ಯೂಮ್ ಡಿಕ್ರೀಸ್ ಆದರೆ ಇಟ್ ಮೀನ್ಸ್ ಲೆಸ್ ವ್ಯಾಲ್ಯೂ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದು ವಾಲ್ಯೂಮ್ ಆಫ್ ಸೇಲ್ಸ್ ಅಂತ ಕರಿತೀವಿ. ದೆನ್ ಫಿಫ್ತ್ ಪಾಯಿಂಟ್ ಬಂದು ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ಸ್. ನೋಡಿ, ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ಸ್ ಏನು ಹೇಳುತ್ತೆ ಅಂದರೆ, ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನಿಮ್ಮ ಹತ್ರ ಕರೆಂಟ್ ಅಸೆಟ್ ಜಾಸ್ತಿ ಆದಷ್ಟು ಏನಾಗ್ತಾ ಹೋಗುತ್ತೆ, ಸೊ ಕರೆಂಟ್ ಅಸೆಟ್ ಜಾಸ್ತಿ ಆದಷ್ಟು ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಸೇಮ್, ಈ ಕರೆಂಟ್ ಅಸೆಟ್ ಜಾಸ್ತಿ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ, ಬಟ್ ಕರೆಂಟ್ ಅಸೆಟ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಅದೇ ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಇಟ್ ರಿಸಲ್ಟ್ಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಟ್ ರಿಸಲ್ಟ್ಸ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅಂಡ್ ಸಿಕ್ಸ್ ಪಾಯಿಂಟ್ ಬಂದು ಸೀಸನಲ್ ಫ್ಲಕ್ಚುಯೇಷನ್ಸ್ ಅಂತ ಇದೆ. ಸೊ ನೋಡಿ, ಸೀಸನಲ್ ಫ್ಲಕ್ಚುಯೇಷನ್ಸ್ ಅಂದ್ರೆ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಸೀಸನಲ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಟ್ ರಿಕ್ವೈರ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಆಸ್ ಕಂಪೇರ್ ಟು ಅದರ್ ಪ್ರಾಡಕ್ಟ್ಸ್. ನಾನು ಸೀಸನ್ ಬೇಸ್ ಮೇಲೆ ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಆ ಒಂದು ಸೀಸನ್ ಅಲ್ಲಿ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡಬೇಕಾಗುತ್ತೆ, ಯಾಕಂದ್ರೆ ದಟ್ ಈಸ್ ಸೀಸನಲ್ ಪ್ರಾಡಕ್ಟ್ಸ್. ಈಗ ಯಾವುದು ರೈನಿ ಸೀಸನ್ಸ್ ಅಂತ ಬಂದಾಗ ಎಕ್ಸಾಂಪಲ್ ರೈನ್ ಕೋಟ್ ಆಗಿರ್ಬೋದು ಅಥವಾ ಅಂಬ್ರೆಲಾ ಆಗಿರ್ಬೋದು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ದಟ್ ಈಸ್ ಅ ಸೀಸನಲ್ ಪ್ರಾಡಕ್ಟ್ ಆಗಿರುತ್ತೆ. ಆ ಒಂದು ಸೀಸನಲ್ಲಿ ಸೊ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಮಾಡೋದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಸೊ ಒನ್ಸ್ ರೈನಿ ಸೀಸನ್ ಮುಗಿದೋಯ್ತು ಅನ್ಕೊಳ್ಳಿ, ಸೊ ಅವಾಗ ವರ್ಕಿಂಗ್ ಕ್ಯಾಪಿಟಲ್ ಅವ್ರಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಸೀಸನಲ್ ಪ್ರಾಡಕ್ಟ್ ಮುಗಿದೋದ್ಮೇಲೆ ಅವ್ರು ಕಡಿಮೆ ಪ್ರೊಡಕ್ಷನ್ಸ್ ಅನ್ನ ಮಾಡ್ತಾರೆ, ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಇರುತ್ತೆ. ದೆನ್ ಸೆವೆನ್ ಪಾಯಿಂಟ್ ಬಂದು ಪ್ರೈಸ್ ಲೆವೆಲ್ ಚೇಂಜಸ್ ಅಂತ ಇದೆ. ನೋಡಿ, ಪ್ರೈಸ್ ಲೆವೆಲ್ ಚೇಂಜಸ್ ಅಂತ ಹೇಳಿದ್ರೆ ಸೊ ಪ್ರೈಸ್ ಲೆವೆಲ್ ಏನಾದರೂ ಜಾಸ್ತಿ ಆದಷ್ಟು ಚೇಂಜ್ ಇನ್ ದ ಪ್ರೈಸ್ ಲೆವೆಲ್ ಇಸ್ ಆಲ್ಸೋ ಇಂಪ್ಯಾಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ರೈಸ್ ಇನ್ ದಿ ಪ್ರೈಸ್ ವಿಲ್ ರಿಕ್ವೈರ್ ಆರ್ಗನೈಸೇಷನ್ ಟು ಮೈಂಟೈನ್ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್. ಪ್ರೈಸ್ ಲೆವೆಲ್ ಚೇಂಜ್ ಅಂದರೆ ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ವರ್ಕಿಂಗ್ ಕ್ಯಾಪಿಟಲ್ನ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಪ್ರೈಸ್ ಲೆವೆಲ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ನ ಕಡಿಮೆ ಮೇಂಟೈನ್ ಮಾಡಿ ಅಂತ ಹೇಳುತ್ತೆ. ಹಾಗಾಗಿ ಪ್ರೈಸ್ ಲೆವೆಲ್ ಚೇಂಜಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ವರ್ಕಿಂಗ್ ಕ್ಯಾಪಿಟಲ್. ದ ನೆಕ್ಸ್ಟ್ ಒನ್ ಬಂದು ಪ್ರೊಡಕ್ಷನ್ ಸೈಕಲ್ ಅಂತ ಕರಿತೀವಿ. ಏನಪ್ಪ ಪ್ರೊಡಕ್ಷನ್ ಸೈಕಲ್ ಅಂದ್ರೆ, ನೋಡಿ, ಪ್ರೊಡಕ್ಷನ್ ಸೈಕಲ್ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಟೈಮ್ ಅನ್ನ ತಗೊಳ್ತಕ್ಕಂಥದ್ದೇ ಪ್ರೊಡಕ್ಷನ್ ಸೈಕಲ್. ಟೈಮ್ ಇಸ್ ಟೇಕನ್ ಟು ಕನ್ವರ್ಟ್ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಗುಡ್ಸ್. ರಾ ಮೆಟೀರಿಯಲ್ನ ಫಿನಿಶ್ ಗುಡ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾ ಅದನ್ನೇ ಪ್ರೊಡಕ್ಷನ್ ಸೈಕಲ್ ಅಂತ ಕರಿತೀವಿ. ನೋಡಿ, ಈಗ ರಾ ಮೆಟೀರಿಯಲ್ನ ಫಿನಿಶ್ ಗುಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಜಾಸ್ತಿ ಟೈಮನ್ನು ತಗೊಳ್ತಾ ಇದೆ ಅಂತ ಹೇಳಿದ್ರೆ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಮೈಂಟೈನ್ ಮಾಡಬೇಕಾಗುತ್ತೆ, ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಯಾವಾಗ ಲಾರ್ಜರ್ ದಿ ಪ್ರೊಡಕ್ಷನ್ ಸೈಕಲ್ ಅಂದರೆ ಜಾಸ್ತಿ ಟೈಮ್ ತಗೊಳ್ತಾ ಇದೆ ಪ್ರೊಡಕ್ಷನ್ಗೆ ಅಂದರೆ ಸೊ ಇಟ್ ನೀಡ್ಸ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಶಾರ್ಟರ್ ಪ್ರೊಡಕ್ಷನ್ ಸೈಕಲ್ ಕಡಿಮೆ ಟೈಮನ್ನು ತಗೊಳುತ್ತೆ. ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಟು ಫಿನಿಶ್ಡ್ ಗುಡ್ಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಕಡಿಮೆ ಟೈಮನ್ನು ತಗೊಳುತ್ತೆ ಅಂತ ಹೇಳಿದ್ರೆ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ನ ಅವಶ್ಯಕತೆ ಇರುತ್ತೆ. ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್.
ಅಂಡ್ ನೈನ್ತ್ ಬಂದು ಲಿಕ್ವಿಡಿಟಿ ಪೊಸಿಷನ್ ಅಂತ ಇದೆ ನೋಡಿ. ಲಿಕ್ವಿಡಿಟಿ ಪೊಸಿಷನ್ಸ್ ಅಂದ್ರೆ ಎಲ್ಲ ಕಂಪನಿಗಳು ಕೂಡ ಲಿಕ್ವಿಡಿಟಿ ಪೊಸಿಷನ್ಸ್ ಅನ್ನ ಎಂಜಾಯ್ ಮಾಡ್ತವೆ. ದೆ ನೀಡ್ ಟು ಬಿ ಕಂಪನಿ ವಾಂಟ್ಸ್ ಟು ಎಂಜಾಯ್ ಲಿಕ್ವಿಡಿಟಿ ಪೊಸಿಷನ್, ದಟ್ ಮೀನ್ಸ್ ಕ್ಯಾಶ್ ಪೊಸಿಷನ್ ನ ಜಾಸ್ತಿ ಮೇಂಟೈನ್ ಮಾಡಬೇಕು. ಬಿಕಾಸ್ ಲಿಕ್ವಿಡಿಟಿ ಪೊಸಿಷನ್ ಇಟ್ ನೀಡ್ಸ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಲಿಕ್ವಿಡಿಟಿ ಪೊಸಿಷನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಅಂದ್ರೆ ಕ್ಯಾಶ್ ಪೊಸಿಷನ್ ನೀವು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇರಬೇಕಾಗುತ್ತೆ. ಸೊ ಲಿಕ್ವಿಡಿಟಿ ಪೊಸಿಷನ್ ಬೇಡ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇರುತ್ತೆ. The next one, inventory turnover. So this is also one of the most important factor. Inventory turnover ಅಂದ್ರೆ ಸೇಲ್ಸ್, ಸ್ಟಾಕ್ ಸೇಲ್ಸ್ ಆಗ್ತಾ ಇದೆ, ಜಾಸ್ತಿ ಸೇಲ್ಸ್ ಆಗ್ತಾ ಇದೆ, ಟರ್ನ್ ಓವರ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಫ್ ಇನ್ವೆಂಟರಿ ಟರ್ನ್ ಓವರ್ ಈಸ್ ಹೈ, ಸೊ ಸ್ಟಾಕ್ಸ್ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ವಿಲ್ ಬಿ ಲೋ. ಸೊ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಯಾಕೆಂದ್ರೆ ಸೇಲ್ಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕ್ಯಾಶ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಇನ್ವೆಂಟರಿ ಟರ್ನ್ ಓವರ್ ಆಗ್ತಾ ಇದೆ ಅಂದ್ರೆ ಸೊ ಅಲ್ಲಿ ಆಲ್ರೆಡಿ ಕ್ಯಾಶ್ ಕನ್ವರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ನ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಸೊ ಯಾವಾಗ ಇನ್ವೆಂಟರಿ ಟರ್ನ್ ಓವರ್ ಕಡಿಮೆ ಇರುತ್ತೆ ಆವಾಗ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಅದನ್ನ ನಾವು ಇನ್ವೆಂಟರಿ ಟರ್ನ್ ಓವರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ರಿಸೀವಬಲ್ ಟರ್ನ್ ಓವರ್. ಅಂದ್ರೆ ರಿಸೀವಬಲ್ ಟರ್ನ್ ಓವರ್ ಅಂದ್ರೆ ಪ್ರಾಂಪ್ಟ್ ಕಲೆಕ್ಷನ್ ಆಫ್ ರಿಸೀವಬಲ್ಸ್ ರಿಸಲ್ಟ್ ಇನ್ ಟು ಲೋ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಆನ್ ದಿ ಅದರ್ ಎಂಡ್, if there is a delay in collection of receivable, the need working capital will be high. That is receivable turnover ಅಂದ್ರೆ ಡೆಟಾರ್ಸ್. ನಾವೇನ್ ಸಾಲ ಕೊಟ್ಟಿರ್ತೀವಲ್ಲಪ್ಪ, ನಾವು ಸಾಲ ಕೊಟ್ಟಿರೋದನ್ನ ಪ್ರಾಂಪ್ಟ್ ಆಗಿ ಕರೆಕ್ಟ್ ಟೈಮ್ ಅಲ್ಲಿ ನನಗೆ ರಿಕವರ್ ಆಗ್ತಾ ಇದೆ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ಕಡಿಮೆ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನು ಏನ್ ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀನಿ ಅದು ರಿಸೀವ್ ಆಗ್ತಾ ಇರುತ್ತೆ. ಯಾವಾಗ ಪ್ರಾಂಪ್ಟ್ ಆಗಿ ರಿಸೀವಬಲ್ಸ್ ನ ಕಲೆಕ್ಷನ್ ಮಾಡ್ತೀನಿ ಅವಾಗ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾನು ಡೆಟಾರ್ಸ್ ಏನಿದ್ದಾರೆ ಅವ್ರು ಸರಿಯಾಗಿ ನನಗೆ ಪೇಮೆಂಟೇ ಮಾಡ್ತಾ ಇಲ್ಲ, ರಿಸೀವಬಲ್ಸೇ ಆಗ್ತಾ ಇಲ್ಲ, ಕಲೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ವರ್ಕಿಂಗ್ ಕ್ಯಾಪಿಟಲ್ ನ ಜಾಸ್ತಿ ಮೇಂಟೈನ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಚೇಂಜ್ ಇನ್ ಟೆಕ್ನಾಲಜಿ ಅಂತ ಇದೆ ನೋಡಿ. ಚೇಂಜ್ ಇನ್ ಟೆಕ್ನಾಲಜಿ ಇಸ್ ಆಲ್ಸೋ ಇಂಪ್ಯಾಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಕಂಪನಿ ನೀಡ್ಸ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಟು ಚೇಂಜ್ ದೇರ್ ಆಪರೇಷನ್ ಅಕಾರ್ಡಿಂಗ್ ಟು ಚೇಂಜ್ ಇನ್ ಟೆಕ್ನಾಲಜಿ. ಟೆಕ್ನಾಲಜಿ ಅಪ್ಡೇಟ್ ಆದಷ್ಟು ಅವರು ಅಪ್ಡೇಟ್ ಆಗಬೇಕಾಗುತ್ತೆ, ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಟೆಕ್ನಾಲಜಿ ಏನು ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದಾಗ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಕ್ಯಾಶ್ ರಿಸರ್ವ್ಸ್ ನೋಡಿ. ಕ್ಯಾಶ್ ರಿಸರ್ವ್ ಅಂತ ಹೇಳಿದ್ರೆ ಎಲ್ಲಾ ಕಂಪನಿಗಳು ಕೂಡ ಸಮ್ ಪಾರ್ಟ್ ಆಫ್ ಮನಿಯನ್ನ ಕ್ಯಾಶ್ ಆಗಿ ಕ್ಯಾಶ್ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಮೀಟ್ ಕಾಂಟಿಂಜೆನ್ಸೀಸ್, ಅನ್ಸರ್ಟೈನ್ ಈವೆಂಟ್ಸ್ ಅನ್ನ ಮೀಟ್ ಮಾಡಬೇಕು ಅಂದ್ರೆ ಕ್ಯಾಶ್ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಇಫ್ ಕಂಪನಿ ಏನಾದರೂ ವಾಂಟ್ಸ್ ಟು ಮೇಂಟೈನ್ ಕ್ಯಾಶ್ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ರಿಸಲ್ಟ್ ಇನ್ ಟು ಡಿಕ್ರೀಸ್ ಇನ್ ಕ್ಯಾಶ್ ಪೊಸಿಷನ್ ಕಡಿಮೆ ಆಗುತ್ತೆ. ಸೊ ಕ್ಯಾಶ್ ಪೊಸಿಷನ್ ಕಡಿಮೆ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಅದೇ ತರ ಅದಕ್ಕೆ ಆಪೋಸಿಟ್ ಆಗಿ ಕಂಪನಿ ಕ್ಯಾಶ್ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡೋದು ಬೇಡ ಅಂತ ಹೇಳಿದ್ರೆ ಕ್ಯಾಶ್ ಪೊಸಿಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಜಾಸ್ತಿ ಇರುತ್ತೆ. ದ ನೆಕ್ಸ್ಟ್ ಪಾಯಿಂಟ್ ಬಂದು ಟ್ಯಾಕ್ಸ್ ಲೆವೆಲ್. ಟ್ಯಾಕ್ಸ್ ಲೆವೆಲ್ ಅಂದ್ರೆ ಈಗ ಗೌರ್ಮೆಂಟ್ ಟ್ಯಾಕ್ಸ್ ಪಾಲಿಸಿಯನ್ನ ಏನು ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ, ಅವರ ಟ್ಯಾಕ್ಸ್ ಲಯಬಿಲಿಟಿನ ಜಾಸ್ತಿ ಮಾಡಿದ್ರೆ, ಗೌರ್ಮೆಂಟ್ ಟ್ಯಾಕ್ಸ್ ಲಯಬಿಲಿಟಿನ ಜಾಸ್ತಿ ಮಾಡಿದ್ರೆ ದೆನ್ ಕಂಪನಿ ನೀಡ್ಸ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಇರುತ್ತೆ. ಸೇಮ್ ಥಿಂಗ್ ಗೌರ್ಮೆಂಟ್ ಏನಾದರೂ ಟ್ಯಾಕ್ಸ್ ಲೆವೆಲ್ ಕಡಿಮೆ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಬೇಕಾಗುತ್ತೆ ಅಷ್ಟೇ. ಗ್ರೋತ್ ಪ್ರಾಸ್ಪೆಕ್ಟ್ಸ್ ನೋಡಿ. ಗ್ರೋತ್ ಪ್ರಾಸ್ಪೆಕ್ಟ್ಸ್ ಅಂದ್ರೆ ಕಂಪನಿ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಮೇಲೆ ನೋಡಿದ್ರೆ ಕಂಪನಿ ಎಕ್ಸ್ಪ್ಯಾಂಡ್ ಮಾಡಬೇಕು, ಗ್ರೋತ್ ಆಗಬೇಕು ತನ್ನ ಬಿಸ್ನೆಸ್ ಅಂತ ಹೇಳಿದ್ರೆ ದೆನ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಕಂಪನಿ ನನಗೆ ಗ್ರೋತ್ ಅವಶ್ಯಕತೆ ಇಲ್ಲ ಅಥವಾ ಎಕ್ಸ್ಪ್ಯಾಂಡ್ ಮಾಡೋದು ಬೇಡ, ಇದ್ದಷ್ಟೇ ಇರಲಿ ಅಂತ ಹೇಳಿದ್ರೆ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಡಿವಿಡೆಂಡ್ ಪಾಲಿಸಿ ಇದೆ. ಸೊ ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು. ನಾನು ಕಂಪನಿ ಡಿವಿಡೆಂಟ್ ಅನ್ನ ಜಾಸ್ತಿ ಡಿಕ್ಲೇರ್ ಮಾಡಬೇಕು ಶೇರ್ ಹೋಲ್ಡರ್ಸ್ಗೆ ಅಂತ ಹೇಳಿದ್ರೆ ಸೊ ಇಟ್ ರಿಸಲ್ಟ್ಸ್ ಡಿಕ್ರೀಸ್ ಇನ್ ಕ್ಯಾಶ್ ಪೊಸಿಷನ್ ಕಡಿಮೆ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕೂಡ ಕಡಿಮೆ ಆಗುತ್ತೆ. ಜಾಸ್ತಿ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ, ಕಡಿಮೆ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡ್ಬೋದು. ಸೊ ಇಷ್ಟು ಕೂಡ ನಿಮ್ಗೆ ಇರ್ತಕ್ಕಂಥ ಫ್ಯಾಕ್ಟರ್ಸ್. ಸೊ ನೀವು ಕರೆಕ್ಟಾಗಿ ಒಂದು 10 to 12 ಪಾಯಿಂಟ್ಸ್ ಅನ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೇಮ್ ಈ ತರ ನಾನೇನು ಹೇಳಿದೆ ಆ ಒಂದು ಪಾಯಿಂಟ್ ಅನ್ನ ತಗೊಂಡು ವರ್ಷ ನೀವು ಬರೆದ್ರೆ ಸಾಕಾಗುತ್ತೆ. ಇದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥದ್ದು. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ವರ್ಕಿಂಗ್ ಕ್ಯಾಪಿಟಲ್: ನೇಚರ್ ಆಫ್ ದಿ ಇಂಡಸ್ಟ್ರಿ, size of the business, cash requirements, volume of sales, volume of current assets, seasonal fluctuation, price level changes, production cycle, liquidity position, inventory turnover, receivable turnover, change in technology, cash reserves, tax level, growth prospects, dividend policy. ಸೊ ಇದು ಡಿಟರ್ಮಿನೆಂಟ್ಸ್ ಅಥವಾ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಷ್ಟು ಬರೆದ್ರೆ ನಿಮಗೆ 12 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.